ಲಕ್ಷ ವೆಚ್ಚದ ಅಭಿವೃದ್ಧಿ ಕಾಮಗಾರಿಗಳಿಗೆ ಭೂಮಿ ಪೂಜೆ, ಕಾಯಿಪಲ್ಯ ಮಾರುಕಟ್ಟೆ ಹಾಗೂ ರಜಪೂತ ಸಮಾಜದ ಸಮುದಾಯ ಭವನ ನಿರ್ಮಾಣಕ್ಕೆ ಚಾಲನೆ. ನಮಸ್ಕಾರ, ನಾನು ಮಾಧವಿ ಲಾಖೆ. ಎಂಟಿವಿ ವೀಕ್ಷಕರಿಗೆ ಸ್ವಾಗತ. ದಿನಾಂಕ 12 ಜುಲೈ 2025-26ನೇ ಸಾಲಿನ ಮುಖ್ಯಮಂತ್ರಿಯವರ ಮೂಲಸೌಕರ್ಯ ಅಭಿವೃದ್ಧಿ ಯೋಜನೆಯಡಿ ವಿಜಯಪುರ ಜಿಲ್ಲೆಯ ಆಲ್ಮೇಲ ಪಟ್ಟಣದಲ್ಲಿ ಒಟ್ಟು ರೂಪಾಯಿ 75 ಲಕ್ಷ ವೆಚ್ಚದ 2 ಮಹತ್ವದ ಅಭಿವೃದ್ಧಿ ಕಾಮಗಾರಿಗಳಿಗೆ ಭಾನುವಾರ ಸಿಂದಗಿ ಶಾಸಕ ಅಶೋಕ್ ಮನಗುಳಿ ಭೂಮಿ ಪೂಜೆ ನೆರವೇರಿಸಿದರು. ಯೋಜನೆಯಡಿ ರೂಪಾಯಿ 50 ಲಕ್ಷ ವೆಚ್ಚದಲ್ಲಿ ಕಾಯಿಪಲ್ಯ ಮಾರುಕಟ್ಟೆ ಹಾಗೂ ರೂಪಾಯಿ 25 ಲಕ್ಷ ವೆಚ್ಚದಲ್ಲಿ ರಜಪೂತ ಸಮಾಜದ ಸಮುದಾಯ ಭವನ ನಿರ್ಮಾಣ ಕಾಮಗಾರಿಗೆ ಚಾಲನೆ ನೀಡಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಅಶೋಕ್ ಮನಗುಳಿ, ಗ್ರಾಮೀಣ ಭಾಗದ ರೈತರು ಹಾಗೂ ಕಾಯಿಪಲ್ಯ ವ್ಯಾಪಾರಸ್ಥರಿಗೆ ಉತ್ತಮ ಮೂಲಸೌಕರ್ಯ ಕಲ್ಪಿಸುವ ಉದ್ದೇಶದಿಂದ ಸುಸಜ್ಜಿತ ಮಾರುಕಟ್ಟೆ ನಿರ್ಮಿಸಲಾಗುತ್ತಿದೆ. ಈ ಕಾಮಗಾರಿ ಪೂರ್ಣಗೊಂಡ ಬಳಿಕ ರೈತರು ಹಾಗೂ ವ್ಯಾಪಾರಿಗಳಿಗೆ ಹೆಚ್ಚಿನ ಅನುಕೂಲವಾಗಲಿದ್ದು ಪಟ್ಟಣದ ವ್ಯಾಪಾರ ಚಟುವಟಿಕೆಗೂ ಉತ್ತೇಜನ ಸಿಗಲಿದೆ ಎಂದು ಹೇಳಿದರು. ರಜಪೂತ ಸಮಾಜದ ಸಮುದಾಯ ಭವನ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು, ದೇಶದ ಸ್ವಾತಂತ್ರ್ಯ ಹೋರಾಟದಲ್ಲಿ ರಜಪೂತ ಸಮಾಜದ ಕೊಡುಗೆ ಅಪಾರವಾಗಿದೆ. ಸಮಾಜದ ಹಿರಿಯರು ಮತ್ತು ಯುವಕರು ದೇಶಕ್ಕಾಗಿ ಸಲ್ಲಿಸಿದ ತ್ಯಾಗ ಮತ್ತು ಬಲಿದಾನವನ್ನು ಸದಾ ಸ್ಮರಿಸಬೇಕಿದ್ದು ಸಮಾಜದ ಅಭಿವೃದ್ಧಿಗೆ ಸರ್ಕಾರ ಅಗತ್ಯ ನೆರವು ನೀಡುತ್ತಿದೆ ಎಂದು ತಿಳಿಸಿದರು. ಎಪಿಎಂಸಿ ಮಾಜಿ ಅಧ್ಯಕ್ಷ ಪ್ರಭು ವಾಲಿಕರ್ ಮಾತನಾಡಿ, ಶಾಸಕ ಅಶೋಕ್ ಮನಗುಳಿ ಅವರು ಯಾವುದೇ ಜಾತಿ, ಧರ್ಮ ಅಥವಾ ಪಕ್ಷಪಾತವಿಲ್ಲದೆ ಎಲ್ಲಾ ಸಮಾಜಗಳ ಅಭಿವೃದ್ಧಿಗೆ ಸರ್ಕಾರದ ಸೌಲಭ್ಯಗಳನ್ನು ತಲುಪಿಸುವ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಕಾರ್ಯಕ್ರಮದಲ್ಲಿ ಪಟ್ಟಣದ ಪಂಚಾಯಿತಿ ಅಧ್ಯಕ್ಷ ಸಾದಿಕ್ ಸುಂಬಡ್, ಸದಸ್ಯರಾದ ರಮೇಶ್ ಬಂಟನೂರ್, ಶ್ರೀಶೈಲ್ ಸಿಂಗ್ ರಜಪೂತ್, ಶ್ರೀಶೈಲಯ್ಯ ಸ್ವಾಮಿ ಮಠ, ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಎನ್ಆರ್ ತಿವಾರಿ, ಎಪಿಎಂಸಿ ಅಧ್ಯಕ್ಷ ಬಸವರಾಜ್ ಭಾಗ್ಯವಾಡಿ, ಪಟ್ಟಣದ ಪಂಚಾಯಿತಿ ಸದಸ್ಯ ಈರಣ್ಣ ಕಲ್ಲೂರ್, ಚಂದು ಹಳಿಮನಿ, ಪ್ರಶಾಂತ್ ನಾಶಿ, ಗೊಲ್ಲಾಳ್ ಉಪ್ಪಿನ್, ಮುದುಕಪ್ಪ ಜಮಾದಾರ್, ಸೋಮು ಮೇಲಿನಮನಿ, ಮಾದೇವಿ ಬಂಡಿವಡ್ಡರ್ ಸೇರಿದಂತೆ ವಿವಿಧ ಮುಖಂಡರು, ಮಹಿಳೆಯರು, ಯುವಕರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ವರದಿ ರೇವಣಸಿದ್ದಯ್ಯ, ಹಿರೇಮಠ, ಎಂಟಿವಿ ನ್ಯೂಸ್ ಕನ್ನಡ, ಆಲ್ಮೇಲ್. ನಿರಂತರ ಸುದ್ದಿ ಹಾಗೂ ಜಾಹೀರಾತುಗಳಿಗಾಗಿ ಎಂಟಿವಿ ಕನ್ನಡ ನ್ಯೂಸ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಜೈ ಮಂಗಲಂ ಜೈ ನಮಃ ಪಾರ್ವತಿ ಶಿವ ಮಹಾದೇವ ಶ್ರೀಮಜ್ಜಗದ್ಗುರು ಪಂಚಾಚರರಾಜ್ ಕಿ ಜೈ ಜಗಜ್ಯೋತಿ ಬಸವೇಶ್ವರಾಜ್ ಕಿ ಜೈ ಜೈ ಮಂಗಲಂ ಜೈ ನಮಃ ಪಾರ್ವತಿ ಶಿವ ಮಹಾದೇವ. ಸ್ವಲ್ಪ ಹಿಂದೆ ಬರ್ರಿ, ಸೈಡ್ ರೀ. ಮತ್ತೆ ಜೈ ಮಂಗಲಂ ಜೈ ಈ ಕಡೆ ನೋಡ್ರಿ, ಅಡ್ಡಲ್ ನೀವೇನು ಇವತ್ತು ಅಶೋಕ್ ಮನಗುಳಿಯನ್ನು ತೋರಿಸ್ಕೊಟ್ಟಿದ್ದಾರೆ. ಯಾಕಪ್ಪ ಅಂತಂದ್ರೆ ನಾನು ಮಾತನ್ನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ಈ ರಾಜಸ್ಥಾನ, ಗುಜರಾತ್ ಭಾಗದೊಳಗ ಅದೆಲ್ಲ ಮರುಭೂಮಿ ಇತ್ತು. ಅವರ ಮುಸುಕಿನ ನಾಡಲ್ಲ ಅವನ ಕಡೆ. ಆ ಮುಸುಕಿನ ನಾಡು ಎಲ್ಲರೂ ನೀರಿನ ಬಗ್ಗೆ ಇತ್ತಪ್ಪ ಅಂತಂದ್ರೆ ಅದು ಓಯಾಸಿಸ್ ಅಂತ ಕರೀತಾರೆ. ನಾವು ಕಳೆದ ಎಷ್ಟೋ ವರ್ಷಗಳಿಂದ ಈ ಭಾಗ ಹೇಗಾಗಿತ್ತಪ್ಪ ಅಂತಂದ್ರೆ ರಾಜಸ್ಥಾನದ ಮರುಭೂಮಿ ಆದಾಗಿದ್ದೀವಿ. ವಯಸ್ಸರ ನಮ್ಮ ಅಶೋಕ್ ಮರುಭೂಮಿ ನೀರಿನ ಮುಖ್ಯ ಆದಾಗ್ಯಾರ.
ನಾವೇನು ಚುನಾವಣೆ ಸಮಯದಲ್ಲಿ ಒಂದೇನು ಆಸೆ ಮಾಡಿದ್ರಪ್ಪ ಅಂತಂದ್ರೆ ಕಡಿಮೆ ಕಾಲೇಜ್ ಆಗಬೇಕು, ಆಮೇಲೆ ತೋಟಗಾರಿಕೆ ಕಾಲೇಜ್ ಆಗಬೇಕು ಅನ್ನುವಂಥದ್ದು ನಮ್ಮೆಲ್ಲರೂ ಒಂದು ಕೈಪೆಲ್ಲ ಮಾರ್ಬೇಕಂದ್ರೆ ಎಷ್ಟು ತರ ಸಿಗ್ತಪ್ಪ ಅಂತಂದ್ರೆ ಆ ತೆಳಗೆ ಎಲ್ಲಿ ಅಂಗಡಿ ಮುಂದೆ ಅಂಗಡಿದವ್ರು ಕುಂದ್ರ ಕೊಡ್ತಿಲ್ಲ. ನಮ್ಮ ಅಂಗಡಿ ಮುಂದೆ ಗಾಡಿ ತೆಗಿ, ನಮ್ಮ ಅಂಗಡಿ ಮುಂದೆ ಬುಟ್ಟಿ ತೆಗಿ ಅನ್ಕೋತ ಅವ್ರು ಇಲ್ಲಿ ಬೆಸ್ಟ್ ಸ್ಟ್ಯಾಂಡ್ ಬಂದ್ರು ಅವ್ರಿಗೆ ಎಲ್ಲಿ ನಿಂದಿರ್ಲಾಕ ಆಗ್ಕೊಡ್ತಿಲ್ಲ. ಅವ್ರ ಗಾಡಿ ಒತ್ಕೋತ ಊರು ತುಂಬ ಕೈಪೆಲ್ಲ ಮಾರಿದ ಪರಿಸ್ಥಿತಿ ಇತ್ತು. ಆದ್ರೆ ಹಿಂದೆ ಭಾಳಷ್ಟು ಮಂದಿ ಶಾಸಕರಾಗಿ ಹೋಗ್ಯಾರ. ಈಗ ದಯವಿಟ್ಟು ಯಾರು ತಪ್ಪು ತಿಳ್ಕೊಬಾರ್ದು. ಇದೇ ಒಂದು ಬಾಗವಾನ್ ಸಮಾಜದಲ್ಲಿ ಒಂದು BJP ಟಿಕೆಟ್ ಕೊಟ್ಟು BJP ಸದಸ್ಯರು ಒಬ್ಬರು ಪಟ್ಟಣ ಪಂಚಾಯತ್ ಸದಸ್ಯರೊಬ್ಬರು ಆಗಿದ್ರು. ಅವಾಗ ರಮೇಶ್ ಭೂಷಣವರು BJP ML ಆಗಿದ್ರು. ಅವಾಗ ಅವ್ರದೇ ಸರ್ಕಾರ ಇತ್ತು. ಬಹುಶಃ ಅವ್ರು ಬೇಡಿಕೆ ಇಟ್ಟಿರೋ ಗೊತ್ತಿಲ್ಲ. ಅವ್ರಿಗೂ ಸಾಕಷ್ಟು ಮಂದಿ ಹೇಳ್ತಿದ್ರು ನಮಗೆ ಮಾರ್ಕೆಟ್ ಮಾಡ್ಕೊಡ್ಬೇಕಂತೇಳಿ. ಆದ್ರೆ ಅವ್ರು ಬಲ್ಲಿ ಈ ಬಾಗವಾನ್ ಸಮಾಜದ ಬಗ್ಗೆ ಕಳ್ಕಳಿಕೆ ಇರಲಿಲ್ಲ. ಆದ ಕಾರಣ ಅವ್ರ ಕೈಲಿ ಮಾಡ್ಲಿಕ್ಕೆ ಸಾಧ್ಯ ಆಗಿಲ್ಲ. ನಮ್ಮ ಶಾಸಕರು ಎಲ್ಲ ಸಮಾಜದ ಬಗ್ಗೆ ಈಗ ತಾನೇ ನಮ್ಮ ಪ್ರಭುಣ ವಾಲಿಕರ್ ಹೇಳ್ತಾ ಇದ್ರು. ತಳವಾರ ಸಮಾಜಕ್ಕೆ, ಮುಸಲ್ಮಾನ್ ಸಮಾಜಕ್ಕೆ, ಕುರುಬ ಸಮಾಜಕ್ಕೆ, ಈಗ ರಜಪೂತ್ ಸಮಾಜಕ್ಕೆ ಒಂದು ಈಗ ಮುಂದುವರಿ ಆ ಕಡೆ ಒಬ್ರು ಈ ಕಡೆ ಒಬ್ರು ಪೂರಮಕ್ಕ ನೀವು ಮೊದಲು ನೀವೇನು ಚಾಲು ಮಾಡಿ ಎಡಿಟ್ ಫಸ್ಟ್ ವಿಶೇಷವಾಗಿ ಈ ಒಂದು ಸಮುದಾಯ ಭವನದ ಭೂಮಿ ಪೂಜೆ ಒಂದು ಕಾರ್ಯಕ್ರಮ ಮೈಯ ದೇವ್ರ ಬರಂಗ ಮಹಿಳಾ ಪ್ರತಿನಿಧಿಗಳಾಗಿ ಸೋದರಿ ಶೈಲಾ ಹೊಸಮನಿಯವರನ್ನು ಕೂಡ ನಾನು ಸ್ವಾಗತಿಸ್ತಾ ಇದ್ದೇನೆ. ಅದರೊಂದಿಗೆ ಇನ್ನೋರ್ವ ಸೋದರಿ ವಿಶೇಷ ಸನ್ಮಾನವನ್ನ ಮಾನ್ಯ ರಜಪೂತ್ ಸಮಾಜದ ವತಿಯಿಂದ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಸಾಹೇಬ್ರೆ, ಯಾಕೆ ಈ ಮಾತು ಹೇಳ್ತೀನಪ್ಪ ಅಂತಂದ್ರೆ, ಇಲ್ಲಿ ರಜಪೂತ್ ಸಮಾಜ, ತಳವಾರ ಸಮಾಜ, ಇಲ್ಲಿ ಬೋಯಿ ಒಡ್ಡರ ಸಮಾಜ, ಎಲ್ಲ ಸಮಾಜಗಳು ಆದ್ರೆ ಇಲ್ಲಿ ಎಲ್ಲಿ ಯಾರು ಸಮುದಾಯ ಭವನ ಮಾಡಿಲ್ಲ. ನಮ್ಗೆ ಒಟ್ಟೆ ಸಮುದಾಯ ಭವನ ಇಲ್ಲಿ ಎಲ್ರಿ ಮಾತಾಡ್ಬೇಕಪ್ಪ ಅಂತಂದ್ರೆ ಇಲ್ಲಿ ಮರಗಮ್ಮನ ಗುಡಿ ಬರ್ಬೇಕು. ನಾವು ಇಲ್ಲಿ ಇಲ್ಲಪ್ಪ ಅಂದ್ರೆ ಯಾರ್ದಾರ ದೊಡ್ಡ ಮನೆ ಅದ ಆ ಮನೆಗೆ ಹೋಗ್ಬೇಕು. ಇವತ್ತು ಒಂದು ವರ್ಷದ ಹಿಂದೆ ಶಿವ ರಜಪೂತ್ ಒಬ್ಬ BJP ಸದಸ್ಯ, ನಾವು ಇದ್ದೇವು ಅಣ್ಣವ್ರ ಬಳಿ ಬಂದಾಗಿದ್ರೆ ಅಣ್ಣವ್ರ ನಾವು ಕೂಡ್ಲಾಕಿದ್ರೆ ನಮ್ಮ ಸಮುದಾಯ ಭವನ ಇಲ್ಲ ಅಂತ ಹೇಳಿ ಕಿಸ ಅಣ್ಣವ್ರಿಗೆ ಅಂದಾಗಿದ್ರೆ ಶಿವ ಒಂದು ಸಮುದಾಯ ಭವನ ಹಾಕಂ ತೋರುತ್ತಂದ್ರು. ಒಬ್ಬ BJP ಸದಸ್ಯಗೆ ವಿಚಾರ ಮಾಡಿ ಒಟ್ಟೆ ಜಾತಿ ಮೇಲಾಗಿದ್ರ ಆ ಪಕ್ಷ ಮಾಡ್ರ ಈ ಪಕ್ಷ ಮಾಡ್ರ ಅನ್ನೋದಿಲ್ಲ. ಒಟ್ಟು ಅಭಿವೃದ್ಧಿನೇ ಒಂದು ಅವರ ಮಂತ್ರ, ಅವರ ತಂತ್ರ. ಒಟ್ಟು ಅಭಿವೃದ್ಧಿ ಆಗ್ಬೇಕು ಎಲ್ಲಾ ಸಮಾಜಕ್ಕಿದ್ರೆ. ಇವತ್ತು ಸಮುದಾಯ ಭವನ ಆಗಬೇಕು, ಎಲ್ಲಾ ಸಮಾಜಕ್ಕೆ ಇದರ ಮುಟ್ಟಬೇಕು ಅನ್ನುವಂಥ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಯಾವುದೇ ಸಣ್ಣ ಸಮಾಜ ಇರ್ಲಕ್ಕ. ಇವತ್ತು ತಳವಾರ ಸಮಾಜ ತೋರಿ, ಇವತ್ತ ಹಡಪ ಸಮಾಜ ತೋರಿ, ಕುಂಬಾರ ಸಮಾಜ ತೋರಿ, ಯಾವ ಸಮಾಜ ಇದ್ರು ಸಹಿತ ಆದ್ರು ಯಾರು ಅಲ್ಲಿ ಹೋದವ್ರಿಗಿದ್ರ ಆಯ್ತಪ್ಪ ಮಾಡಮ್ಮ ಅಂತ ಹೇಳ್ಕೇರಿ ಏನ್ ಮಾತು ಕೊಟ್ರಪ್ಪ ಅಂದ್ರೆ ಆಯ್ತ ತಿಳ್ಕೊಂಡ್ಬಿಡ್ಬೇಕು. ಅಂತ ಒಬ್ಬ ಮಹಾ ಶಾಸಕರು ಇವತ್ತು ನಮಗೆ ಇವತ್ತು ಸಿಕ್ಕಿದ್ದಾರೆ. ಅವ್ರು ಏನ್ ನೋಡಿಲ್ಲ ಹೇಳಿದ್ರಾಗಲೇ ಅಲ್ಲಿ ಮಾರ್ಕೆಟ್ ಉದ್ಘಾಟನೆ ಮಾಡ್ಲಕ್ಕ, ನೋಡಪ್ಪ ರಾಜಕೀಯ ಮಾಡೋ ಟೈಮ್ದಾಗ ರಾಜಕೀಯ ಮಾಡಮ್ರಿ, ಇಲೆಕ್ಷನ್ ಮಾಡೋ ಟೈಮ್ದಾಗ ಇಲೆಕ್ಷನ್ ಮಾಡಮು. ಆದ್ರೆ ಈ ರಾಣಾ ಪ್ರತಾಪ್ ಸಿಂಗರ ಇವತ್ತು ಸಮುದಾಯ ಭವನವನ್ನ ಇವತ್ತು ನೀವು ಇಲ್ಲಿ ಮಾಡ್ಲಕತ್ತೀರಪ್ಪ ಅಂತಂದ್ರೆ ಎಲ್ಲ ನಮ್ಮ ಓಣಿಯ ವತಿಯಿಂದ ನಿಮಗೆ ಕೋಟಿ ಕೋಟಿ ನಮಗಳನ್ನು ಇವತ್ತು ನಾವು ಸಲ್ಲಿಸ್ತೀವಿ. ಯಾಕಪ್ಪ ಅಂತಂದ್ರೆ ಯಾರು ಏನೂ ಮಾಡಿಲ್ಲ ನಮಗಿಲ್ಲಿ. ಇಲ್ಲೊಂದು ಮರಗನ್ ಗುಡಿ ಅದು ಕಂಪೌಂಡ್ ಕಟ್ಟಬೇಕಂತ ಹೇಳಿ ಎಷ್ಟೋ ಮಾಡಿದ್ರೆ ಯಾವ ಶಾಸಕರು ಏನ್ ಮಾಡಿಲ್ಲ. ರವಿ ಪಾಟೀಲ್ ಏನು ಮಾಡಿಲ್ಲ, ಇವ ಭೂಷಣ ಏನು ಮಾಡಿಲ್ಲ. ಮತ್ತೆ ನಾವು ಭೂಷಣಿಗೆ ಜಯ ಇದ್ದೀವಿ. ಅದಕ್ಕೆ ದಯವಿಟ್ಟು ನೀವು ಮಾಡಿದಂತ ಈ ಕಾರ್ಯ, ನೀವು ಮಾಡಿದಂತ ಈ ಉಪಕಾರ, ನಾವು ಯಾವತ್ತು ನಿಮ್ಮ ಜೊತೆಯಲ್ಲಿ ಇರ್ತೀವಿ ಅನ್ನುವಂತ ಮಾತನ್ನು. ಯಾಕಂದ್ರೆ ನಾನು ಒಂದು BJP ಕಾರ್ಯಕರ್ತವ, ಒಂದು ಕಾಂಗ್ರೆಸ್ ಕೇಳಬೇಕಾಯ್ತು. ಆದ್ರೂ ಅವರು
ನಾ ಕೇಳೋರ್ಗಿಂತ ಮುಂಚೆ ರಜಪೂತ್ ಕಾಕವರು ನೀವು ಆರಾಮಿರಿ, ನಿಮ್ಮ ಕೆಲಸ ನಾ ಏನಿದ್ರು ಮಾಡ್ತೀನಿ ಅಂತ ಅವರು ನನಗೆ ತಿಳಿಸಿದ್ರು. ನಾ ಕೇಳೋಕ್ಕಿಂತ ಮುಂಚೆ ಹೇಳ್ಯಾರ ಅವರು. ನಾ ಶಾದಿ ಸುಮ್ಮಡವ್ರ ಮುಂದೆ ಮಾತಾಡಿದ್ದ. ಇಲ್ರಿ ಕಾಕವ್ರು ಹಾಗೇನಿಲ್ಲ, ಶಿವನ ನಾವು ನೀವು ಕೂಡಿ ಮಾತಾಡ. ಅವ್ರು ಕಿವಿಗೆ ಬಿದ್ದು ಅವರೇ ನನಗೆ ಫೋನ್ ಹಚ್ಚಿ ಮಾತಾಡ್ಯಾರ. ಆರಾಮಿರಿ ಕಾಕವ್ರು, ಏನು ವಿಚಾರ ಮಾಡಬೇಡ್ರಿ, ನೀವು ನಿಮ್ಮ ಕೆಲಸ ಏನಿದ್ರು ಮಾಡ್ತೀನಿ ಅಂದ್ರು. ಅವ್ರಿಗೆ ಕೋಟಿ ಕೋಟಿ ನಾವು ಧನ್ಯವಾದ ಕೊಡ್ಬೇಕು. ಹಂಗೂ ಶಾದಿಗೆ ಸುಮ್ಮಡವರು ನಮಗೆ ಸಾಥ್ ಕೊಟ್ಟಾರ. ಈಗರು ಏನಿದ್ರು ಪ್ರೀತಿ ವಿಶ್ವಾಸ ನಮ್ಮ ಮ್ಯಾಗ ಆಶೀರ್ವಾದ ಅವ್ರದ್ದು ಸದಾ ಇರಲಿ, ನಾವು ಅವರು ಸದಾ ಅವ್ರ ಸಂಗಾಟ ಇರ್ತೀವಿ ಅಂತ ಎರಡು ಮಾತು ಹೇಳಿ ನನ್ನ ಎರಡು ಮಾತು ಮುಗಿಸ್ತೀನಿ. ವೇದಿಕೆ ಮೇಲೆ ಆಸೀನರಾಗಿ ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿರುವಂಥ ಪರಮ ಪೂಜ್ಯರಾದ ಶ್ರೀಶೈಲ ಮಹಾಸ್ವಾಮಿಗಳ ಪಾದಕಮಗಳಿಗೆ ಸಾಷ್ಟಾಂಗ ನಮಸ್ಕಾರಗಳನ್ನು ತಿಳಿಸಿ, ಎಲ್ಲ ನನ್ನ ಗುರು ಹಿರಿಯರೇ, ಯುವ ಮಿತ್ರರೇ, ಪಟ್ಟಣದ ಎಲ್ಲ ಹಿರಿಯ ನಾಗರಿಕರೇ, ಯುವ ಮಿತ್ರರೇ, ತಾಯಂದಿರೇ, ಸೋದರಿಯರೇ, ಮಾಧ್ಯಮದ ಎಲ್ಲ ಸ್ನೇಹಿತರೇ, ತಮಗೆಲ್ಲರಿಗೂ ಈ ಕಾರ್ಯಕ್ರಮದ ಮೂಲಕ ನಮಸ್ಕಾರಗಳನ್ನು ತಿಳಿಸಿ, ಇವತ್ತು ಅತ್ಯಂತ ಸಂತೋಷಭರಿತವಾದ ಸಮಾರಂಭ. ಯಾಕಪ್ಪ ಅಂತಂದ್ರೆ ಸ್ವತಂತ್ರಕ್ಕಾಗಿ ತಮ್ಮ ತ್ಯಾಗ ಬಲಿದಾನಗಳ ಮೂಲಕ ಈ ದೇಶಕ್ಕೆ ಸ್ವತಂತ್ರವನ್ನು ಕೊಡಿಸಿರುವಂಥ ರಜಪೂತ್ ಸಮಾಜದ ಒಂದು ಸೇವೆಯಲ್ಲಿ ನಾವೆಲ್ಲರೂ ಭಾಗವಹಿಸಿದ್ದೀವಿ. ರಜಪೂತ್ ಸಮಾಜಕ್ಕೆ ತಂದೆ ಆದ ಒಂದು ದೀರ್ಘಕಾಲದ ಇತಿಹಾಸ ಹೊಂದಿರುವಂಥ ರಜಪೂತ್ ಸಮಾಜ ಈ ಭಾರತ ದೇಶದ ಸ್ವತಂತ್ರಕ್ಕೋಸ್ಕರ ಸಾಕಷ್ಟು ಜನ ಈ ಸಮಾಜದ ಹಿರಿಯರು, ಯುವ ಮಿತ್ರರು ತ್ಯಾಗ ಬಲಿದಾನಗಳ ಮೂಲಕ ಈ ದೇಶಕ್ಕೆ ಸ್ವತಂತ್ರ ಕೊಡಿಸುವ ನಿಟ್ಟಿನಲ್ಲಿ ಅವರ ನೆನಪುಗಳು ಈ ಸಂದರ್ಭದಲ್ಲಿ ನಾವು ನೆನಪು ಮಾಡ್ಕೋಬೇಕಾಗ್ತೈತಿ. ಯಾಕಂತಂದ್ರೆ ರಾಜಸ್ಥಾನ, ಮಧ್ಯಪ್ರದೇಶ ಮತ್ತು ಗುಜರಾತ್ ಮತ್ತು ಉತ್ತರ ಪ್ರದೇಶದಲ್ಲಿ ಅತ್ಯಂತ ಹೆಚ್ಚಿನ ಜನಸಂಖ್ಯೆ ಉಳ್ಳಿರುವಂಥ ಈ ಸಮಾಜ ಕರ್ನಾಟಕದ ರಾಜ್ಯದಲ್ಲಿ ಇವತ್ತು ಅಲ್ಪಸಂಖ್ಯಾತರು ಇರ್ಬೋದು. ಅಲ್ಪಸಂಖ್ಯಾತರು ಇದ್ರ ಜೊತೆಗೆ ಅವರಲ್ಲಿರುವಂಥ ದೇಶಾಭಿಮಾನ, ಅವರಲ್ಲಿರುವಂಥ ಇವತ್ತು ಸ್ವಾಭಿಮಾನವನ್ನು ನಾವು ಈ ಸಂದರ್ಭದಲ್ಲಿ ನಾವು ಗುರುತಿಸ್ಬೇಕಾಗ್ತೈತಿ. ಅದರಲ್ಲಿ ವಿಶೇಷವಾಗಿ ಸಿಂಧಿ ಮತಕ್ಷೇತ್ರದಲ್ಲಿ ಕೆಲವು ಹಳ್ಳಿಗಳಲ್ಲಿ ಅಂದ್ರೆ ಉದಾಹರಣೆಗಾಗಿ ಆಲ್ಮೇಲ್ ಇರ್ಬೋದು, ಹಂದಿಗನೂರು ಇರ್ಬೋದು, ಮೋಟಿಗಿ ಇರ್ಬೋದು, ಇವತ್ತು ಬಬಲೇಶ್ವರ ಇರ್ಬೋದು, ಅದ್ರ ಜೊತೆಗೆ ನಮ್ಮ 4-5 ಇದ್ರಾಗ ಕನ್ನೊಳ್ಳಿ ಇರ್ಬೋದು, ಒಂದು 8-10 ಹಳ್ಳಿಗಳಲ್ಲಿ ಪ್ರಮುಖವಾಗಿ ಸಮಾಜ ಬೇರೆ ಬೇರೆ ಸಮಾಜದ ಜೊತೆಗೆ ಇವತ್ತು ಭಾಳ ಪ್ರೀತಿ, ಅಭಿಮಾನ, ವಿಶ್ವಾಸದೊಂದಿಗೆ ತಮ್ಮ ಬದುಕನ್ನು ಸಾಗಿಸ್ತಾ ಇರುವುದು ತಮಗೆಲ್ಲರಿಗೂ ಗೊತ್ತಿರುವಂಥ ವಿಷಯ. ಅದ್ರ ಜೊತೆಗೆ ಈ ಸಮಾಜಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಸುದೀರ್ಘವಾದ ಇತಿಹಾಸ ಹೊಂದಿರುವಂಥ ಸಮಾಜ. ಈ ಆಲ್ಮೇಲ್ ಪಟ್ಟಣಕ್ಕೆ ವ್ಯಾಪಾರ ಉದ್ಯೋಗಕ್ಕಾಗಿ ಬರುವಂಥ ಜನರಿಗೆ ಇಲ್ಲೊಂದು ಸುಸಜ್ಜಿತವಾದ ಕಾಯಿಪಲ್ಯ ಮಾರ್ಕೆಟ್ ನಿರ್ಮಾಣ ಮಾಡಬೇಕು. ಇಲ್ಲಿರುವಂಥ ವ್ಯಾಪಾರಸ್ಥರಿಗೆ ಮೂಲಭೂತ ಸೌಕರ್ಯವನ್ನು ಒದಗಿಸಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಪಟ್ಟಣ ಪಂಚಾಯತಿ ಅಧ್ಯಕ್ಷರು ಒಳಗೊಂಡು ಗೌರವಾನ್ವಿತ ಎಲ್ಲ ಸದಸ್ಯರು ಅವರ ಸಹಕಾರ ಕೊಟ್ಟಿದ್ದಕ್ಕಾಗಿ ಈ ಭೂಮಿ ಪೂಜಾ ಸಮಾರಂಭ ಇಲ್ಲಿ ನಡೀತಾ ಇದೆ ಅಂತ ಭಾಳ ಅಭಿಮಾನದಿಂದ ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ. ಯಾಕಂತಂದ್ರೆ ಪಟ್ಟಣ ಪಂಚಾಯತಿ ಅಧ್ಯಕ್ಷರು, ಸದಸ್ಯರು ಅತಿ ಮುಖ್ಯವಾದ ಈ ಜಾಗೆಯನ್ನು ಗುರುತಿಸಿ ಇವತ್ತು 17 ಮಳಿಗೆಗಳನ್ನು ನಿರ್ಮಾಣ ಮಾಡೋದ್ರ ಜೊತೆಗೆ ಈ ಜಾಗೆಯನ್ನು ಕಾಯಿಪಲ್ಯ ಮಾರ್ಕೆಟಿಂಗ್ಗಾಗಿ ಇವತ್ತು ಮೀಸಲಿಟ್ಟು ನನಗೆ ಮನವಿ ಕೊಟ್ಟು ಇವತ್ತು 50 ಲಕ್ಷ ರೂಪಾಯಿ ವೆಚ್ಚದ ಇವತ್ತು ಕಾಮಗಾರಿಯನ್ನು ಮಂಜೂರು ಮಾಡಿಸಿ ಭಗವಾನ್ ಸಮಾಜದ ಬಹುದಿನಗಳ ಬೇಡಿಕೆ ಇವತ್ತು ಈಡೇರದು ಅಂತ ಹೇಳಿ ಭಾಳ ಅಭಿಮಾನದಿಂದ ಈ ಸಂದರ್ಭದಲ್ಲಿ ಇಲ್ಲಿರುವಂಥ ಗುತ್ತಿಗೆದಾರರಿಗೆ, ಇಲ್ಲಿರುವಂಥ ಅಧಿಕಾರಿಗಳಿಗೆ, ಪಟ್ಟಣ ಪಂಚಾಯತಿ ಅಧ್ಯಕ್ಷರಿಗೆ, ಸದಸ್ಯರಿಗೆ ನೀವು ಇಲ್ಲೊಂದು ಸುಸಜ್ಜಿತವಾದ ಕಾಯಿಪಲ್ಯ ಮಾರ್ಕೆಟ್ ಆಗಬೇಕಾಗಿತ್ತಂದ್ರೆ ನಿಮ್ಮ ಸರ್ಕಾರ ಭಾಳ ಮುಖ್ಯ ಇದೆ. ಯಾಕಂತಂದ್ರೆ ವ್ಯಾಪಾರ, ಉದ್ಯೋಗ, ವ್ಯವಸಾಯ ಮಾಡೋದ್ರಿಂದ ಇವತ್ತು ನಗರ ಪಟ್ಟಣಗಳು ಭಾಳ ವೇಗವಾಗಿ ಬೆಳೀತಾವೆ. ಅತ್ಯುತ್ತಮವಾದ ರಸ್ತೆಗಳಿರಬೇಕು, ಇವತ್ತು ಉದ್ಯೋಗ ಇರಬೇಕು, ವಾಣಿಜ್ಯ ಸಂಕೀರ್ಣಗಳಿರಬೇಕು, ಮಾರ್ಕೆಟ್ಗಳಿರಬೇಕು. ಅಂದಾಗ ಮಾತ್ರ ಆ ಊರಿಗೆ ಒಂದು ಹೊಸ ಲಕ್ಷಣ ಬರ್ತೈತಿ. ಯಾಕಂತಂದ್ರೆ ಆಲ್ಮೇಲ್ ತಾಲೂಕು 2019ರಲ್ಲಿ ಘೋಷಣೆ ಆಯಿತು. ಘೋಷಣೆ ಆದ ನಂತರ ಇವತ್ತು ಭಾಳ ಕೆಲಸಗಳು ನೆನಗುದಿಗೆ ಬಿದ್ದಿದ್ದು. ಇವತ್ತು 2019 ನಂತರ 2026ವರೆಗೆ ಇವತ್ತು ಸರ್ಕಾರದಲ್ಲಿರುವಂಥ ಪ್ರತಿಯೊಂದು ಅನುದಾನವನ್ನು ಇವತ್ತು ಆಲ್ಮೇಲ್ ಪಟ್ಟಣಕ್ಕೆ ತಂದು ಮುಟ್ಟಿಸುವಂಥ ಕೆಲಸ ನಾವು ಮಾಡಿದ್ದೀವಿ. ಮುಂದಿನ ದಿನಮಾನಗಳಲ್ಲಿ ಇವತ್ತು ನಾವು ಅಧ್ಯಕ್ಷರು, ಸದಸ್ಯರು ಈಗಾಗಲೇ ಚರ್ಚೆ ಮಾಡೀವಿ. ಏನಪ್ಪ ಅಂತಂದ್ರೆ ಅಂಬೇಡ್ಕರ್ ವೃತ್ತದಿಂದ ಆಯ್ಕೆ ರಾಯಲ್ ಅವರಿಗೆ ಈ ಯಾಕೆ ನಮ್ಮ ಇಂಡಿ ರಸ್ತೆ